ನೋಡಿ ಹುಂಜ, ಅದು ಅಲ್ಲಿಂದನೇ ನಮ್ಮ ದಿನಚರಿ ಆಗ್ತದೆ. ಆ ಹುಂಜಕ್ಕೆ ಹೋಗೋದ್ರಿಂದ ಏನಪ್ಪ ಅಂತಂದ್ರೆ ನಿಮ್ಗೊಂದು ಸಂಜ್ಞೆ. ಆ ಹುಂಜ ಭಾಳ ಮಂದಿ ಏನು ಹೇಳ್ತಾರೆ, ಬೆಳಗಾದ ತಕ್ಷಣ ಕೋಳಿ ಕೂಗ್ತದೆ ಅಂತ. ಆ್ಯಕ್ಚುಲಿ ಹುಂಜ ಅಂತ. ಹುಂಜ ಯಾಕೆ ಕೂಗ್ತದೆ ಒಂದು ಪ್ರಶ್ನೆ ಕೇಳ್ರಿ, ಯಾರಿಗೂ ಗೊತ್ತಿಲ್ಲ. ಬಹುಶಃ ಭಾಳ ಅಂದ್ರೆ ಹುಡುಗರಿಗೆ ನಾನು ಕೇಳ್ತಿರ್ತೀನಲ್ಲ, ನಮ್ಗೆ ಎಬಸ್ಲಿಕ್ಕೆ ಹೋಗ್ತದೆ, ನಾವಂತೂ ಯಾರೂ ಹೇಳೋದಿಲ್ಲ. ಬಟ್ ಆ್ಯಕ್ಚುಲಿ ಹುಂಜ ಇಟ್ ಇಸ್ ದ ಮೋಸ್ಟ್ ಆ್ಯಕ್ಟಿವ್ ಏನಪ್ಪ ಜೀವಿ. ಅದು ಬೆಳಿಗ್ಗೆ ತಕ್ಷಣ ಏನಪ್ಪ ಅಂತಂದ್ರೆ ಕೂಗಿ ಯಾಕೆ ಕೊಡ್ತದೆ, ಪಕ್ಕಕ್ಕಿರೋ ತನ್ನ ಹುಂಜ ಫ್ಯಾಮ್ಲಿಗೆ ಅದು ತನ್ನ ಇದು ಅಲರ್ಟ್ ಕಾಲ್ ಕೊಡ್ತದೆ. ಕೋಳಿ ಫ್ಯಾಮಿಲಿಗೆ ಪಕ್ಕಕ್ಕಿರೋ ಮತ್ತೊಂದು ಹುಂಜದ ಫ್ಯಾಮ್ಲಿ, ಹುಂಜದಂದ್ರೆ ಕೋಳಿಗಳಿರ್ತಾವೆ, ಅದರದೇ ಆದ ಹೆಂಡತಿ ಮಕ್ಕಳು ಇರ್ತಾವೆ, ಮತ್ತೊಂದು ಪಕ್ಕದವರು ಇರ್ತಾರಲ್ಲ, ಪಕ್ಕದ ಹುಂಜ ಇರ್ತದಲ್ಲ, ಅದಕ್ಕೆ ಅಲರ್ಟ್ ಕಾಲ್ ಕೊಡ್ತದೆ. ಅಲರ್ಟ್ ಕಾಲ್ ನಾವು ಎದ್ದು ಮೇಲೆ ನಮ್ಮ ಕಂಪೌಂಡ್ ಒಳಗೆ, ನಮ್ಮ ಬೌಂಡ್ರಿ ಒಳಗೆ ಬರಬೇಡ್ರಿ ಅಂತ. ಕರೆಕ್ಟ್ ಒಂದು 2-3 ನಿಮಿಷ ಆಗಿರ್ತದೆ. ಆ ಪಕ್ಕದ ಹುಂಜನೂ ಹೇಳ್ತದೆ, ಅದು ಒಂದು ಅಲರ್ಟ್ ಕಾಲ್ ಕೊಡ್ತದೆ, ನಾವು ಎದ್ವಿ ನಮ್ಮ ಕಂಪೌಂಡ್ನಲ್ಲಿ ಬರೋಕೆ ಹೋಗ್ಬೇಡ್ರಿ. ನೀವು ಅಬ್ಸರ್ವ್ ಮಾಡಿ, ಒಂದು ಹಳ್ಳಿಗೆ ಹೋದರೆ ಒಂದು ಬೆಳಗಾದ ತಕ್ಷಣ ಒಂದು ಹುಂಜಕ್ಕೆ ಹೋಗ್ತಂದ್ರೆ ಮುಂದೆ ಅಲ್ಲಿರುವಂಥ ಒಂದು ಆ ಊರಿನಲ್ಲಿ ಒಂದು 10-12 ಹುಂಜದ ಫ್ಯಾಮ್ಲಿಗಳು ಒಂದಾದ ಮೇಲೆ ಎಚ್ಚರಿಕೆ ಕೊಡ್ತಾವೆ, ನಾವು ಎದ್ವಿ, ನಮ್ಮ ಕೆಲಸ ಶುರು ಮಾಡಿದ್ವಿ, ನೀವು ನಮ್ಮ ಏರಿಯಾಕ್ಕೆ ಬರಬೇಡ್ರಿ, ನಾವು ನಿಮ್ಮ ಏರಿಯಾಕ್ಕೆ ಬರಬೇಡ್ರಿ. ಹಾಗೆ. ಸೊ ಧ್ವನಿ ಈಸ್ ವೆರಿ ಇಂಪಾರ್ಟೆಂಟ್.